ಇರೋದ್ರಿಂದ ಕೆಲವರಿಗೆ ಓಲ್ ಬ್ಲಡ್ ಹಾಕೋಕ್ಕಾಗಲ್ಲ. ಸ್ವಲ್ಪ ಹಾರ್ಟ್ ಎಲ್ಲ BP ಜಾಸ್ತಿ ಇರೋದು, ಜಾಸ್ತಿ ಇರೋರಿಗೆ ಹಾರ್ಟಲ್ಲಿ ನೀರು ಸೇರ್ಕೊಂಡ್ರೆ ಓಲ್ ಬ್ಲಡ್ ಆದರೆ ಅದ್ರ ನೀರಿನಂಶ ತೆಗೆದು ಬರೀ ರೆಡ್ ಬ್ಲಡ್ ಸೆಲ್ಸ್ ಹಿಮೋಗ್ಲೋಬಿನ್ ಅದನ್ನು ಮಾತ್ರ ನಾವು ಸ್ನೇಕ್ಗೆ ಟ್ರೀಟ್ಮೆಂಟ್ಗೂ ಪ್ಲಾಸ್ಮಾ ಅಂತೆಲ್ಲ ಕೇಳಿರ್ಬೋದು. ಮಂಡಿ ನೋವಿಗೆ ಆಗಲಿ, ಟೆಂಡನ್ ರಿಪೇರ್ಗೆ ಆಗಲಿ, ಅದಕ್ಕೆಲ್ಲ ಪ್ಲೇಟ್ಲೆಟ್ ಪ್ಲಾಸ್ಮಾ ಸಪ್ರೇಟ್ ಕಾಂಪೊನೆಂಟಲ್ಲಿ ಯೂಸ್ ಮಾಡ್ತೀವಿ. ಸೊ ಹಂಗಾಗಿ ಅದನ್ನೆಲ್ಲ ಹಾಲಿನಲ್ಲಿ ಹೇಗೆ ಸಪ್ರೇಟ್ ಮಾಡ್ತೀರಾ? ತುಪ್ಪ ಹಾಲು ಬರುತ್ತೆ, ಹಾಲಿನಲ್ಲಿ ಯಾವ ರೀತಿ ಕಾಂಪೊನೆಂಟ್ಸ್ ಅಂದರೆ ತುಪ್ಪ, ಎಣ್ಣೆ, ಮೊಸರು, ಪನ್ನೀರ್ ಎಲ್ಲ ಜಸ್ಟ್ ಕಾಂಪೊನೆಂಟ್ಸ್ ಆಗ್ತದೆ. ಸೊ ಓಲ್ ಮಿಲ್ಕ್ ಬೇರೆ, ಕಾಂಪೊನೆಂಟ್ಸ್ ಬೇರೆ. ಪನ್ನೀರ್ ಮಾಡೋ ಟೆಕ್ನಾಲಜಿನೇ ಬೇರೆ ಬೇಕಾಗುತ್ತೆ, ತುಪ್ಪ ತೆಗಿಯೋ ಟೆಕ್ನಾಲಜಿನೇ ಬೇರೆ ಬೇಕಾಗುತ್ತೆ. ಹಾಗಾಗಿ ಒಂದೊಂದು ಕಾಂಪೊನೆಂಟ್ಗೂ ಒಂದೊಂದು ಟೆಕ್ನಾಲಜಿ ಬೇಕಾಗುತ್ತೆ. ಸೊ ಅದಕ್ಕೂ ಕಾಂಪೊನೆಂಟ್ಸ್ ಏನೇನು ಬೇಕಾಗಿದೆ ಅದನ್ನೆಲ್ಲ ನಾವು ಎಕ್ವಿಪ್ಮೆಂಟ್ಸ್ನ ನಾವು ಪರ್ಚೇಸ್ ಮಾಡೋದಕ್ಕೆ ಮೇಡಮ್ ಕೊಡ್ತಾರೋ, CSR ಫಂಡಿಂದಲ್ಲ, ಇಲ್ಲ ಸರ್ಕಾರದಿಂದ ಬರುತ್ತೆ, ಇಲ್ಲ ನಮ್ಮದೇನಾದರೂ ಫಂಡ್ಸ್ ಏನಿದೆ ಅಧಿಕಾರಿ ತಗೊಳ್ಳೋದಕ್ಕೆ ಅದನ್ನು ನಾವು ಕಮಿಟಿಯಲ್ಲಿ ಅದ್ರಲ್ಲಿ ಬ್ಲಡ್ ಲ್ಯಾಬ್ನಾಗ ಇಟ್ಕೊಳ್ಳೋದು ಅದೆಲ್ಲ ಎಕ್ವಿಪ್ಮೆಂಟ್ಸ್ ನೇಮ್ ವಾಟರ್ ಬಾತ್ ಆಗಲಿ, ಪ್ಲೇಟ್ಲೆಟ್ ಅಜಿಟೇಟರ್, ಡೀಪ್ ಫ್ರೀಸರ್, ಏರ್ ಕಂಡೀಷನ್ಸ್ ಆಲ್ ಕಾಂಪೊನೆಂಟ್ಸ್ ತಯಾರು ಮಾಡೋಕ್ಕೆ ಬೇಕಾದಂಥ ವಿಶೇಷ ಎಕ್ವಿಪ್ಮೆಂಟ್ಸ್ಗಳು. ಸೊ ಅದಕ್ಕೆ ನಾವು ಅದನ್ನು ತಯಾರು ಮಾಡಿದ್ವಿ. ಆಮೇಲೆ ಕೊನೆಯದಾಗಿ ಇವಾಗ ನಮ್ಮ ಏನು ಬ್ಲಡ್ ಬ್ಯಾಂಕ್ ಏನಿದೆ ಅದು ಏರಿಯಾ ಸಾಕಷ್ಟು ಅಂದರೆ ಸ್ವಲ್ಪ ಚಿಕ್ಕದಾಗಿರುತ್ತೆ. ಇವಾಗ ಬಂದಿರೋ ಕಾಂಪೊನೆಂಟ್ಸ್ ಎಲ್ಲ ಹಾಕ್ಬೇಕಂದ್ರೆ ಅದು ಸಪ್ರೇಟ್ ಎಲ್ಲ ಮಿಷಿನಲ್ಲಿ ತುಂಬ ದೊಡ್ಡದಿರ್ತದೆ. ಅದಕ್ಕೆಲ್ಲ ಹಾಕ್ಬೇಕಂದ್ರೆ ಸಾಕಷ್ಟು ಎಲ್ಲ ನಮಗೆ ಸ್ಥಳಾವಕಾಶ ಬೇಕಾಗುತ್ತೆ. ಆಮೇಲೆ ಅದು ರೂಲ್ಸ್ ಪ್ರಕಾರ ಡಾಕ್ಟರ್ಸ್ಗೆ ಸಪ್ರೇಟ್ ರೂಮು, ಆಮೇಲೆ ರಿಕವರಿ ರೂಮ್ ಅಂತ ಇರುತ್ತೆ. ಪೇಷಂಟ್ ಬ್ಲಡ್ ಕೊಟ್ಟ ತಕ್ಷಣ ಅದು ಜ್ಯೂಸ್ ಎಲ್ಲ ಕೊಟ್ಟು ರಿಕವರಿ ರೂಮ್ಸ್ ರಿಕರ್, ಆಮೇಲೆ ಸ್ಟಾಫ್ಗೆ ಬೇರೆ ರೂಮ್ ಇರುತ್ತೆ, ಒಂದೊಂದು ಮಿಷನ್ಗೆ ಕೌನ್ಸಿಲರ್ ರೂಮ್ಸ್ ಬೇರೆ ಇರುತ್ತೆ, ಆಮೇಲೆ ಒಂದೊಂದು ಮಿಷನ್ಸ್ಗೂ ಸಪ್ರೇಟ್ ರೂಮ್ ಆಗ್ತಾ ಇದೆ. ಸೊ ಹಂಗಾಗಿ ನಮ್ಮಲ್ಲಿರೋ ರೂಮನ್ನು ಸದ್ಯಕ್ಕೆ ನಾವು ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ಸಾಕಾಗ್ತಾ ಇಲ್ಲ ನಮಗೆ. ಸೊ ನೆಕ್ಸ್ಟ್ ಕಾಂಪೊನೆಂಟ್ಸ್ ಬೇಕಂದ್ರೆ ಡೆಫಿನೆಟಾಗಿ ಇನ್ಕ್ರೀಸ್ ದ ಇನ್ಫ್ರಾಸ್ಟ್ರಕ್ಚರ್. ಸೊ ಹಂಗಾಗಿ ಅದನ್ನು ಬಿಲ್ಡಿಂಗ್ನ ಇನ್ನೂ ಸ್ವಲ್ಪ ಅಗಲವಾಗಿ ಜಾಗ ಇರೋದ್ರಿಂದ ಅದನ್ನು ನೆಕ್ಸ್ಟ್ ಏನು ಅನುದಾನದಲ್ಲಿ ನಮ್ಮ ಸರ್ಕಾರ ಕಳಿಸ್ಕೊಡುತ್ತೋ, ಇಲ್ಲ PWD ಕಳಿಸ್ಕೊಡುತ್ತೋ, ಬೇರೆ CSR ಆ್ಯಕ್ಟಿವಿಟೀಸ್ ಏನು ಕಳಿಸ್ಕೊಡುತ್ತೋ ಅಂತ ನಾವು ಬಿಲ್ಡಿಂಗ್ನ ಇದು ಮಾಡೋದಕ್ಕೆ ನಾವು ಪ್ರಪೋಸಲ್. ನಮಸ್ಕಾರ, ನನ್ನ ಹತ್ರ ಸುರೇಶ್ ಕುಮಾರ್, ಡಿಸ್ಟ್ರಿಕ್ಟ್ ಸರ್ಜನ್ ಜನರಲ್ ಹಾಸ್ಪಿಟಲ್ KG. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಒಂದು ಬ್ಲಡ್ ಬ್ಯಾಂಕ್ದು ಒಂದು ಮೀಟಿಂಗ್, ಅಂದರೆ ನಮ್ಮದು ನಿಮಗೆಲ್ಲ ಗೊತ್ತಿರೋಂಗೆ ಬ್ಲಡ್ ಬ್ಯಾಂಕ್ ಅನ್ನೋದು ನಮ್ಮ ಡಿಸ್ಟ್ರಿಕ್ನಲ್ಲಿ ಎರಡೇ ಇರೋದು. ಮದರ್ ಬ್ಲಡ್ ಬ್ಯಾಂಕ್ ಅನ್ನೋದು ಒಂದು SNR ಹಾಸ್ಪಿಟಲಲ್ಲಿದೆ, ಇನ್ನೊಂದು ನಮ್ಮ KG ಜನರಲ್ ಹಾಸ್ಪಿಟಲಲ್ಲಿದೆ. ಸೊ ಎರಡು ಬ್ಲಡ್ ಬ್ಯಾಂಕ್ ಇದೆ. ಮಿಕ್ಕಿದೆಲ್ಲ ಸ್ಟೋರೇಜ್ ಯೂನಿಟ್. ಬೆಂಬಲ್ ಹಾಸ್ಪಿಟಲಲ್ಲಿದೆ, ಅದು ಸ್ಟೋರೇಜ್ ಯೂನಿಟ್. ಇನ್ನೊಂದು ಚೆಟ್ಟಿನಾಡಲ್ಲಿದೆ, ಅದು ಸ್ಟೋರೇಜ್ ಯೂನಿಟ್. ಆಮೇಲೆ ನಮ್ಮ ಬಂಗಾರಪೇಟೆನಲ್ಲಿದೆ, ಅದು ಸ್ಟೋರೇಜ್ ಯೂನಿಟ್. ಆ ಥರ ಬೇರೆ ಬೇರೆ ತಾಲೂಕು ಲೆವೆಲ್ ಹಾಸ್ಪಿಟಲ್ಸಲ್ಲೆಲ್ಲ ಓನ್ಲಿ ಸ್ಟೋರೇಜ್ ಯೂನಿಟ್, ಅಂದರೆ ಇಟ್ ಇಸ್ ಬಿಲೋ ದ ಬ್ಲಡ್ ಬ್ಯಾಂಕ್. ನಮ್ಮದು ಏನಾಗಿದೆ ಅಂದರೆ ಬ್ಲಡ್ ಬ್ಯಾಂಕಿಗೆ ಮೀಟಿಂಗಿಗೆ ನಾವು ಯಾಕೆ ಕರ್ತಿದ್ದೀವಿ ಅಂತ ಹೇಳಿದ್ರೆ, ಬ್ಲಡ್ ಬ್ಯಾಂಕ್ ಅಪ್ಗ್ರೇಡ್ ಮಾಡೋದು ಹೆಂಗೆ, ಇನ್ನು ಮುಂದಕ್ಕೆ ಲೈಸೆನ್ಸ್ ಬರ್ತಾ ಇದೆ, ಲೈಸೆನ್ಸ್ನ ಅಪ್ಗ್ರೇಡ್ ಮಾಡೋದು ಹೆಂಗೆ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಕ್ಕೋಸ್ಕರ ನಾನು ನಮ್ಮ ಅಧ್ಯಕ್ಷರಾದ ನಮ್ಮ ARS ಕಮಿಟಿ ಅಧ್ಯಕ್ಷರಾದ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಶ್ರೀಮತಿ ರೂಪಕಲಾ ಮೇಡಮ್ ಅವರಿಗೆ ನಾವು ವಿಷಯ ಮುಗಿಸಿದ್ದು. ಕಾರಣಾಂತರದಿಂದ ಅವ್ರು ಬರೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇವಾಗ ನಮ್ಮ ಕಮಿಟಿನಲ್ಲಿ ARS ಕಮಿಟಿ, ಆರೋಗ್ಯ ರಕ್ಷಣಾ ಸಮಿತಿ ಕಮಿಟಿ ಅಂತ 8 ಜನ ಮೆಂಬರ್ಸ್ ಇದ್ದೀವಿ. ಇದು ನಮ್ಮ ARS ಕಮಿಟಿ ಮೆಂಬರ್ಸ್ ಏನಂದರೆ, ನಮ್ಮ ಹಾಸ್ಪಿಟ್ಲಿಗೆ ಏನೇ ಪ್ರೋಗ್ರೆಷನ್ನು, ಅದಕ್ಕೆ ಏನೇ ಇದು ಮಾಡಬೇಕಂದ್ರೆ ಈ ಕಮಿಟಿನಲ್ಲಿ ಡಿಸಿಷನ್ ತೊಗೋತೀವಿ. ಕಮಿಟಿಯವರು ನಮಗೆ ಸಜೆಷನ್ಸ್ ಕೊಡ್ತಾರೆ, ನಾವು ಹಾಸ್ಪಿಟಲ್ ಸಜೆಷನ್ಸ್ ಕೊಡ್ತೀವಿ. ಸೊ ಹಂಗಾಗಿ ARS ಕಮಿಟಿಯವ್ರನ್ನ ಮುಂದೆ ಇಟ್ಟು ಏನೇನು ಬೇಕು ಬ್ಲಡ್ ಬ್ಯಾಂಕ್ಗೆ, ಹೊಸ ಕಟ್ಟಡ ಆಗಲಿ, ನಮ್ಮ ಕಾಂಪೊನೆಂಟ್ ಸೆಪರೇಷನ್ಸ್ ಇದು ಇನ್ನೂ ಬಂದಿಲ್ಲ. ಸೊ ಕಾಂಪೊನೆಂಟ್ ಸೆಪರೇಷನ್ಸ್ಗೆ ಏನೇನು ಬೇಕು, ಅದಕ್ಕೆ ಎಕ್ವಿಪ್ಮೆಂಟ್ಸ್ ಏನೇನು ಬೇಕು ಅದನ್ನು ಕಮಿಟಿ ಮುಂದೆ ಇಟ್ಟು ಮುಂದಿನ ದಿನಗಳಲ್ಲಿ ಅದನ್ನು ARS ಇದು ನಮ್ಮ CSR ಆ್ಯಕ್ಟಿವಿಟೀಸ್ನಲ್ಲಾಗಲಿ, ಇಲ್ಲ ನಮ್ಮ ಶಾಸಕರ ನಿಧಿನಲ್ಲಾಗಲಿ, ಇಲ್ಲ ನಮ್ಮ ARS ಕಮಿಟಿನಲ್ಲಿ ಏನಾದರೂ ಫಂಡ್ಸ್ ಬಂದರೆ ಅದನ್ನ ನಿಧಿನಲ್ಲಾಗಲಿ, ಇಲ್ಲ ಸರ್ಕಾರ ಸಲ್ಲಿಸಿದ ಪ್ರಸ್ತಾವನೆಗೋಸ್ಕರ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಸೊ ಆ ಮೀಟಿಂಗ್ನಲ್ಲಿ ಇವರೆಲ್ಲ ಪಾಲ್ಗೊಂಡಿದ್ದಾರೆ, ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ. ಹೇಳ್ತಾ ನಾನು ಮಾತನಾಡ್ತೀನಿ ಸರ್. ಮತ್ತೆ ತಾಲೂಕು ಹಾಸ್ಪಿಟಲ್ ಅಂತ ಘೋಷಣೆ ಆಗಿದೆಯಾ ಸರ್? ತಾಲೂಕು ಹಾಸ್ಪಿಟಲ್ ಅಂತ ಘೋಷಣೆ ಆಗಿದೆ. ಏಕೆಂದರೆ ಕೆಲವೊಂದು ದಿನದಲ್ಲಿ, ಒಂದು ವರ್ಷದಲ್ಲಿ ತಾಲೂಕು ಆಸ್ಪತ್ರೆ ಅಂತ ಘೋಷಣೆ ಆಗಿಲ್ಲ, ಗೆಜೆಟಲ್ಲಿ ಇಲ್ಲ. ಬಂಗಾರಪೇಟೆ ಅಂತ ಇತ್ತು ನಮ್ಮದು, KGF ತಾಲೂಕು ಆಸ್ಪತ್ರೆ ಆಗಿದೆಯಾ? ಇನ್ನೂ ಅದು ಫುಲ್ ಫ್ಲೆಡ್ಜ್ ಇನ್ನೂ ಆಗಿಲ್ಲ, ಬಟ್ ಬ್ರೇಕಪ್ನಲ್ಲಿ ಇದೆ. ಇನ್ನೂ ಕೆಲವು ರಿಪೋರ್ಟ್ಸ್ ಎಲ್ಲ ಬಂಗಾರಪೇಟೆಯಿಂದ ಮುಖಾಂತರನೇ ಹೋಗ್ತಾ ಇದೆ. ಬ್ರೇಕಪ್ ಪ್ರೋಸೆಸ್ಸಲ್ಲಿ ಐ ಥಿಂಕ್. ಏಕೆಂದರೆ ಹೆಚ್ಚಾಗಿ ಇಲ್ಲಿ ಟ್ರೈನಿಂಗ್ ಡಾಕ್ಟ್ರ್ ಹಾಕೋಕ್ಕೆ, ಒಂದು ಸಾರಿ ಡಾಕ್ಟ್ರ್ ಹಾಕೋಕ್ಕೆ ಇಲ್ಲಿ ಸ್ವಲ್ಪ ಇದು ಕಡಿಮೆ ಆಯಿತು. ಬಂಗಾರಪೇಟೆಯಲ್ಲಿ ಸುಮಾರು 10 ಡಾಕ್ಟ್ರ್ ಮೇಲೆ ಹಾಕಿದ್ರು, ಇಲ್ಲಿ ಡಾಕ್ಟ್ರ್ ಕಡಿಮೆ ಕೊಡ್ತೇ ಇತ್ತು. ಕೇಳಿದರೆ ಇದು ತಾಲೂಕು ಆಸ್ಪತ್ರೆಗೆ ಆಗಿಲ್ಲ ಅಂತ ಹೇಳಿದರು.
ಇಲ್ಲ ಅದು ಇವಾಗ ಮುಂಚೆ ಇತ್ತು, ಇವಾಗ ಅಪ್ಗ್ರೇಡೇಷನ್ ಆಗಿ 280 ತಾಲೂಕು ಹಾಸ್ಪಿಟಲ್ ದೊಡ್ಡ ಸಬ್ ಡಿವಿಷನ್ ಹಾಸ್ಪಿಟಲ್ಗೆ ಇದು ಬಂದ್ಬಿಟ್ಟಿದೆ. ಇದು ಆಲ್ರೆಡಿ HMI ಡೇಟಾನಲ್ಲಿ ಆಗಲೇ 280 ಬೆಡ್ ಅಂತ ಹಾಸ್ಪಿಟಲ್ ಸೆಂಟ್ರಲ್ ಗೌರ್ಮೆಂಟ್ ಅದು ಸಬ್ ಡಿವಿಷನ್ ಹಾಸ್ಪಿಟಲ್ ಅಂತ ತಾಲೂಕು ಹಾಸ್ಪಿಟಲ್ ಮೇಲ್ಪಟ್ಟದ್ದು. ಸೊ ಅದು ಡೇಟಾ ಆಗಲೇ ಎಂಟ್ರಿ ಆಗಿದೆ. ಸೊ ತಾಲೂಕು ಹಾಸ್ಪಿಟಲ್ ಮೇಲ್ಪಟ್ಟಕ್ಕೆ ಇದಕ್ಕೆ ನಮಗೆ ತೊಗೊಂಡೋಗ್ಬೇಕಾ ಮಾಹಿತಿ ಇದನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದು ನಾಟ್ ಓನ್ಲಿ ತಾಲೂಕು ಹಾಸ್ಪಿಟಲ್, ಸೇಗೋಡು ತಾಲೂಕು ಹಾಸ್ಪಿಟಲ್ ಅದಾಗಲೇ ಪ್ರೋಸೆಸ್ ಸಬ್ ಡಿವಿಷನ್ ಹಾಸ್ಪಿಟಲ್ಗೆ ಬೆಡ್ ಅಪ್ಗ್ರೇಡ್ ಆಗಿದೆ. ಇನ್ನು ಸಬ್ ಡಿವಿಷನ್ ಹಾಸ್ಪಿಟಲ್ ಅಂತ ನೇಮ್ ಒಂದು ಬರಬೇಕಾಗಿದೆ, ಶಾರ್ಟ್ಲಿ ಅದನ್ನು ಬಂದ್ಬಿಡುತ್ತೆ. ಸೊ ಹಂಗಾಗಿ ಇವಾಗ ನೀವು ಏನು ಹೇಳ್ತಾ ಇದ್ದೀರಾ, ಡಾಕ್ಟರ್ಸು ಟ್ರೈನಿಂಗ್ ಡಾಕ್ಟರ್ಸು ನಮ್ಮಲ್ಲೂ ಸಾಕಷ್ಟು ಬಂದಿದ್ದಾರೆ. ಇವಾಗ ಸುಮಾರು ಒಂದು 10 ಜನ ಟ್ರೈನಿಂಗ್ ಡಾಕ್ಟರ್ಸು PGs ಎಲ್ಲ ಬಂದಿದ್ದಾರೆ. ಸೊ ಮುಂಚೆ ಪ್ರಾಬ್ಲಮ್ ಇತ್ತು, ಇವಾಗ ಸ್ವಲ್ಪ ಸಾಲ್ವ್ ಆಗಿ ನಮ್ಮಲ್ಲಿ ಒಂದು 7-8 ಜನ PG ಡಾಕ್ಟರ್ಸ್ ಬಂದು ನಮ್ಮಲ್ಲಿ ಸೇವೆ ಜಾಲಪ ಮೆಡಿಕಲ್ ಕಾಲೇಜಿಂದ ಬಂದು ನಮ್ಮಲ್ಲಿ ಸೇವೆ ಕೊಡ್ತಾರೆ. ಸರ್ ಅದು ಕಾರ್ಡಿಯಾದು ಇಲ್ಲಿ ಪರ್ಚೇಟ್ ಮಾಡಿ ಕಳ್ಸೋಕ್ಕೆ ಇಂಜೆಕ್ಷನ್ ಕೊಡ್ತಿದ್ದು 10 ಆಕ್ಟಿವ್ ಪ್ಲೇಸ್ ನಮ್ಮಲ್ಲಿ ಇಂಜೆಕ್ಷನ್ಸ್ ಇದೆ. ಸೊ ಅದನ್ನು ನಾವು ಪೇಷಂಟ್ಸು ಮತ್ತು ECG ಎಲ್ಲ ನೋಡಿಕೊಂಡು ಎಲ್ಲ ಪೇಷಂಟ್ಸು ಕೊಡೋಕ್ಕಾಗಲ್ಲ, ದಯವಿಟ್ಟು ಅದನ್ನು ತಿಳ್ಕೊಳ್ಳಿ. ಎಲ್ಲ ಹಾರ್ಟ್ ಅಟ್ಯಾಕ್ ಆಗೂ ಅದು ಕೊಡೋಕ್ಕಾಗಲ್ಲ. ರಾಂಗ್ ಪರ್ಸನ್ಸ್ ಕೊಟ್ಟರೆ ಪೇಷಂಟ್ ಸಾಯಿರ್ಬೋದು. ಕೆಲವು ಇಂಡಿಕೇಷನ್ಸ್ ಕಾಂಟ್ರಾಂಡಿಕೇಷನ್ಸ್ ಇರ್ತದೆ, ಅದನ್ನು ನಾವು ಪೇಷಂಟ್ ಡಿಸೈಡ್ ಮಾಡ್ತೀವಿ, ECG ಡಿಸೈಡ್ ಮಾಡ್ತೀವಿ, ಡಾಕ್ಟರ್ ಡಿಸೈಡ್ ಮಾಡಿ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದು ನೆಸೆಸಿಟಿ ಇರೋರು ಮಾತ್ರ ನಾವೇ ಹೇಳ್ತೀವಿ ಇಂಥವ್ರು ಕೊಡಬೇಕಂತ. ದಯವಿಟ್ಟು ಎಲ್ಲರೂ ಕೊಡಿ ಇದು ಮಾಡೋಕ್ಕೆ ಹೋಗ್ಬಿಟ್ಟು ಇಟ್ ಮೈ ಕೆಲ್ದೆ ಮನ್ಸು. ಅವ್ರಿಗೆ ಏನಾದ್ರು ನೆಸೆಸಿಟಿ ಇದ್ರೆ ನಾವೇ ಹೇಳ್ತೀವಿ, ನೋಡಪ್ಪ ಈ ಥರ ಸಮಸ್ಯೆ ಆಗಿದೆ, ನಿಮಗೆ ಇಂಜೆಕ್ಷನ್ ಕೊಡ್ತೀವಿ ಅಂತ ನಿಮಗೆ ಕೇಳ್ಬಿಟ್ಟೆ ನಾವು ಕೊಡೋದು. ಸೊ ಹಂಗಾಗಿ ನೀವು ಡಾಕ್ಟರ್ಸ್ಗೆ ನೀವೇ ಒತ್ತಾಯ ಮಾಡೋದಕ್ಕೆ ಹೋಗ್ಬೋದು. ನೀವು ಸಜೆಷನ್ ಬೇಕಾದರೂ ಕೊಡಿ, ಬಟ್ ಡಾಕ್ಟರ್ಸ್ ಬೇಡ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ನಾಟ್ ನೀಡೆಡ್. ಸರ್ ಕೆಲವೊಂದು ಸಂದರ್ಭದಲ್ಲಿ ಇಂಜೆಕ್ಷನ್ ಬಿಟ್ಟು ಟ್ಯಾಬ್ಲೆಟ್ಗಳು ಕೊಡ್ತಾರಲ್ಲ ಸರ್, ಆ ಟ್ಯಾಬ್ಲೆಟ್ ಔಷಧಿ ಹೌದು, ಕೆಲವು ಇಂಜೆಕ್ಷನ್ ಹೇಳಿದ್ನಲ್ಲ, ಎಲ್ಲ ಟೈಮ್ ಇಂಜೆಕ್ಷನ್ಸ್ ಕೊಡಬಾರ್ದು, ಪೇಷಂಟ್ಗೆ ತೊಂದರೆ ಆಗುತ್ತೆ. ಆ ಟೈಮಲ್ಲಿ ಟ್ಯಾಬ್ಲೆಟ್ ಕೊಡ್ತಾರಲ್ಲ, ಆ ಟ್ಯಾಬ್ಲೆಟ್ ಎಲ್ಲ ಇಲ್ಲಿ ಇದೆಯಾ? ಹೌದು, ಟ್ಯಾಬ್ಲೆಟ್ಸ್ ಬೇಸಿಕ್ ಎಕೋಸ್ಪ್ರಿನ್ ಅಂತ ಕೊಡ್ತೀವಿ, ಅಟ್ರೋಸ್ಟಾಟಿನ್ ಅಂತ ಕೊಡ್ತೀವಿ. ಸೊ ಏನಾಗುತ್ತೆ, ಬ್ಲಡ್ ಥಿನ್ನರ್ಸ್ ಅಂತ. ಅದು ಏನಾಗುತ್ತೆ ಅಂದರೆ ನಿಮ್ಮ ಬ್ಲಡ್ನ ಕ್ಲಾಟ್ ಆಗಿರೋ ಫಾರ್ಮೇಷನ್ನ ಪ್ರೋಗ್ರೆಷನ್ ಅಂದರೆ ಆ ಕ್ಲಾಟ್ನ ಮೆಚುರಿಟಿ ಆಗೋದಕ್ಕಿಂತ ಎಕ್ಸ್ಟ್ರಾ ಬ್ಲಾಕ್ ಆಗೋದಕ್ಕೆ ಬಿಡೋದಿಲ್ಲ. ಅಂಥ ಡ್ರಗ್ಸ್ನಾಗಲಿ, ಆಸ್ಪಿರಿನ್ ಆಗಲಿ, ಅಟ್ರೋಸ್ಟಾಟಿನ್ ಆಗಲಿ, ಇವೆಲ್ಲ ಮೆಡಿಸಿನ್ಸ್ ಕೊಟ್ಟಾಗ ಏನಾಗುತ್ತೆ, ಅದು ಕ್ಲಾಟು ದಪ್ಪ ಪ್ರೋಗ್ರೆಷನ್ ಆಗಲ್ಲ. ಸೊ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ಗೆ ಸ್ವಲ್ಪ ನಾವು ಟ್ರಾನ್ಸ್ಪೋರ್ಟ್ ಮಾಡೋದು ಸ್ವಲ್ಪ ಟೈಮ್ ಸಿಗುತ್ತೆ. ಸೊ ಲೈಫ್ ಸೈನ್ ಡ್ರಗ್ಸ್ ನಾವು ಯಾವೆಲ್ಲ ಸ್ಟಾಕ್ ಇರುತ್ತೆ ಅದೆಲ್ಲ ಪೇಷಂಟ್ ನಾವು ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸರ್.